ವೆಲ್ಕಮ್ ಬ್ಯಾಕ್ ಟು ಮಾರ್ನಿಂಗ್ ಸ್ಟಾರ್ ಫುಡ್ಗೆ ಸುಸ್ವಾಗತ. ಕಳೆದ ವಿಡಿಯೋಗಳಲ್ಲಿ ನಮಗೆ ಹೆಚ್ಚಿನ ಬೆಂಬಲ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಂಡಿದ್ದೆ. ನಿಮ್ಮ ಕಡೆಯಿಂದ ನನಗೆ ಭಾಳ ಒಳ್ಳೆಯ ಬೆಂಬಲ ಸಿಕ್ಕಿತ್ತು. ಮಾರ್ನಿಂಗ್ ಸ್ಟಾರ್ ಕಡೆಗೂ ಮತ್ತು ನಮ್ಮೆಲ್ಲರೂ ಇದು ಸೇರಿ ನಿಮಗೆ ನೀವು ಕೊಟ್ಟ ಬೆಂಬಲಕ್ಕೆ ಭಾಳ ಧನ್ಯವಾದಗಳನ್ನ ಹೇಳ್ಕೊತೀವಿ ನಿಮ್ಮೆಲ್ಲರಿಗೂ. ಮತ್ತು ಅದಕ್ಕೆ ಹೆಚ್ಚಿಗಾಗಿ ನೀವು ಕೊಡೋ ಬೆಂಬಲದಲ್ಲಿ ನಾನು ಮುಂದೆ ಬರಿಬೇಕು ಅಂತ ಹೇಳಿ ಎಲ್ಲರಿಗೂ ಒಂದು ವಿನಂತಿ ಮಾಡ್ಕೋತಿದ್ದೀನಿ. ಮಾರ್ನಿಂಗ್ ಸ್ಟಾರ್ ಫುಡ್ಸಲ್ಲಿ ಈಗ ಕೆಲವೊಂದು ಏರಿಯಾಗಳಲ್ಲಿ ನಾವು ವೀಕೆಂಡ್ ಶಾರ್ಟ್ ಈಟ್ಸು ಮತ್ತು ಫುಡ್ಡು ಡೆಲಿವರಿ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಕಳೆದ ವೀಡಿಯೋಗಳಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೆ. ಒಂದು ಏನಾದರೂ ಆರ್ಡರ್ ಬೇಕಾದ್ರೆ ನೀವು ಮುಂಚಿತವಾಗಿ ಮಾಡಿ, ವೀಕೆಂಡ್ಸಲ್ಲಿ ಮಾಡಬೇಕು ಅಂತೇಳಿ ಉದ್ದೇಶ ಇದೆ. ಅದರಿಂದ ಫ್ರೆಶ್ ಫುಡ್ ನಿಮಗೆ ಸಿಗ್ಬೋದು. ಅಡ್ವಾನ್ಸಾಗಿ ಆರ್ಡರ್ ಮಾಡಿದ್ರೆ, ಮುಂಚಿತವಾಗಿ ಆರ್ಡರ್ ಮಾಡಿದ್ರೆ ವೇಸ್ಟೇಜ್ ಆಗಲ್ಲ. ಸೊ ಇದು ಎರಡು ಉದ್ದೇಶಕ್ಕೋಸ್ಕರ ಮುಂಚಿತವಾಗಿ ಮಾಡಿ ಅಂತ ಹೇಳ್ತಿದ್ದೀನಿ. ಹಾಗೆ ವೀಕೆಂಡ್ ಸ್ನ್ಯಾಕ್ಸ್ ಹೋಗಿ ನಾನು ದಿವಸಕ್ಕೂ ಅಡುಗೆ ಮಾಡಿ ನಿಮ್ಮೆಲ್ಲರಿಗೂ ನಾವು ಮೆಚ್ಚಿನ ಈ ಒಳ್ಳೆ ಡೆಲಿಕಸಿಗಳನ್ನ, ಒಳ್ಳೆ ಪದಾರ್ಥಗಳನ್ನ ನಿಮಗೆಲ್ಲರಿಗೂ ಕೊಡಬೇಕು ಅಂತ ಆಸೆ. ಸೊ ಅದರಿಂದ ಇದು ದಿವಸಕ್ಕೂ ನಾನು ಅಡುಗೆ ಮಾಡ್ಕೊ ಹೋದರೆ ದೊಡ್ಡ ಡೆಲಿವರಿ ಪಾರ್ಟ್ನರ್ಸ್ಗಳಲ್ಲಿ ನಿಮಗೆ ಡೆಲಿವರಿ ಇದರಲ್ಲಿ ನಿಮ್ಮೆಲ್ಲರಿಗೂ ಎಲ್ಲ ಏರಿಯಾಗೂ ಸಿಗ್ಬೋದು. ಅಷ್ಟರೊಳಗೆ ನಾನು ತಾಳ್ಮೆಯಿಂದ ನಿಮ್ಮನ್ನ ಕೇಳ್ಕೊಳ್ಳೋದೇನೆಂದರೆ, ನನಗೆ ಬೆಂಬಲ ಕೊಟ್ಟು ಈ ಫುಡ್ ಇಂಡಸ್ಟ್ರಿಯಲ್ಲಿ ನನಗೆ ಹೆಚ್ಚಿನ ಮಾಹಿತಿ ನಿಮಗೆಲ್ಲರಿಗೂ ನಾನು ಶೇರ್ ಮಾಡ್ತೀನಿ. ಅದೇ ಸುಮಾರು ಹೈಜೀನ್ ಬಗ್ಗೆ ನಾನು ಮಾತಾಡಿದ್ದೀನಿ. ಸೆಲೆಕ್ಟೆಡ್ ಫುಡ್ಗಳು ಮಾತ್ರ ನಾನು ಇಟ್ಟಿದ್ದೀನಿ ನಮ್ಮ ಬಿಸ್ನೆಸ್ಸಲ್ಲಿ. ಮತ್ತು ಕೆಲವೊಂದು ಮನೆಯಲ್ಲಿ ಅಡುಗೆ ಮಾಡುವಂಥ ವಸ್ತುಗಳನ್ನ ಪೋಸ್ಟ್ ಮಾಡ್ತಾ ಬರ್ತಾಯಿದ್ದೀನಿ. ಸೊ ಅದರಲ್ಲಿ ಅದು ಯಾವ ಗುಣಮಟ್ಟದ ಸೇರಿದ ತರಕಾರಿಯೋ ಅಥವಾ ನಾನ್ ವೆಜ್ ಏನೋ ಒಂದು ಸೆಲೆಕ್ಟ್ ಮಾಡ್ಕೊಡ್ತೀವಿ. ಈ ವಿಡಿಯೋದಲ್ಲಿ ನಾವು ಎಲ್ಲರೂ ನೋಡೋದಂಥ, ಎಲ್ಲರೂ ತಗೊಳ್ಳೋದಂಥ, ಅಂದರೆ ಯಾವುದೋ ಎಲ್ಲ ಏಜ್ ಗ್ರೂಪ್ ಅವ್ರು ತಿನ್ನಂಗೆ ತೊಂಡೆಕಾಯಿ ಬಗ್ಗೆ ಒಂದು ಅಡುಗೆ ವಿಡಿಯೋನ ಮಾಡೋಣ. ಸೊ ಇದರಿಂದ ನನಗೆ ನಿಮ್ಮ ಕಡೆಯಿಂದ ಹೆಚ್ಚಿನ ಮಾಹಿತಿ ಸಿಕ್ಕುತ್ತೆ ಅಂತೇಳಿ ಒಂದು ದೊಡ್ಡ ನಂಬಿಕೆಯಿಂದ ಈ ಅಡಿಗೆ ಒಳಗೆ ಹೋಗೋಣ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಈಗ ಅಡಿಗೆಗೆ ನಾವು ತಯಾರಾಗೋಣ. ಆಯಿಲು, ಎಣ್ಣೆ, ಸಾಸಿವೆ ಕಾಳು, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಟರ್ಮರಿಕ್, ಗರಂ ಮಸಾಲ, ಮೆಣಸಿನ ಪುಡಿ, ಉಪ್ಪು ಮತ್ತು ತೊಂಡೆಕಾಯಿ. ಈ ತೊಂಡೆಕಾಯಿಗೆ ಇಂಗ್ಲೀಷಲ್ಲಿ 3 ಥರ ಹೆಸರಿದೆ. ಒಂದು ಸ್ಕಾರ್ಲೆಟ್ ಗಾರ್ಡು, ಐವಿ ಗಾರ್ಡು, ಜೆಂಟಲ್ಮನ್ ಟೋಸ್ ಅಂತಾರೆ. ಈಗ ಅಡಿಗೆ ಪ್ರಾರಂಭ ಮಾಡೋಣ. ಎಣ್ಣೆ, ಆಯಿಲು ಎಷ್ಟು ಬೇಕಾಗುತ್ತೆ ಅಷ್ಟು. ಎಣ್ಣೆ ಬಿಸಿ ಆಗ್ತಿದೆ. ಸಾಸಿವೆ ಕಾಳು, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸ್ವಲ್ಪ ಹೆಚ್ಚಿಗಾಗಿ ಹಾಕ್ತೀವಿ. ಸಾಮಾನ್ಯ ಅಷ್ಟು ನಮಗೆ ಬೇಕು, ಅದಕ್ಕಿಂತ ಸ್ವಲ್ಪ ಹೆಚ್ಚಿಗಾಗಿದೆ. ಈಗ ಕರಿಬೇವು ಹಾಕ್ತಿದ್ದೀವಿ. ಯಾಕೆ ಅಂತ ವಿಡಿಯೋ ಕೊನೆಯಲ್ಲಿ ನೀವು ತಿಳ್ಕೊತೀರಾ ಈರುಳ್ಳಿ ಏನಕ್ಕೆ ಹೆಚ್ಚಿಗೆ ಸ್ವಲ್ಪ ಇದೆ ಅಂತೇಳಿ. ಫ್ರೈ ಮಾಡ್ತೀವಿ. ಫ್ರೈ ಅಂದರೆ ಗೋಲ್ಡನ್ ಬ್ರೌನು ನಮ್ಮ ಕುಕಿಂಗ್ ಲ್ಯಾಂಗ್ವೇಜಲ್ಲಿ. ಗೋಲ್ಡನ್ ಬ್ರೌನ್ ಬಂದರೆ ಮಾತ್ರ ಅದು ಒಳ್ಳೆ ಫ್ರೈ ಆಗಿದೆ ಅಂತೇಳಿ. ಒಳ್ಳೆ ಅರೋಮ್ಯಾಟಿಕ್ ಸ್ಮೆಲ್ ಬರ್ತಾ ಇದೆ. ಹೀಗೆ ಫ್ರೈ ಮಾಡ್ಕೊತಾ ಹೋಗ್ತಾ ಇದ್ವಿ ಗೋಲ್ಡನ್ ಬ್ರೌನ್ವರೆಗೆ. ಈಗ ಗೋಲ್ಡನ್ ಬ್ರೌನ್ ಆಗ್ತಾ ಬರ್ತೈತೆ ಈರುಳ್ಳಿ. ಹೀಗೆ ಟರ್ಮರಿಕ್ ಆಡ್ ಮಾಡ್ತಾ ಇದ್ವಿ, ಅರಿಶಿನ ಪುಡಿ, ಮೆಣಸಿನ್ಕಾಯಿ ಪುಡಿ ಬೇಕಷ್ಟು,
ಗರಂ ಮಸಾಲ ಪುಡಿ, ಇದನ್ನೇ ನಾವು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀವಿ. ಒಂದು ಗೋಲ್ಡನ್ ಬ್ರೌನ್ ಬಂದಿರುವ ಆನಿಯನಲ್ಲಿ ಅದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಇದ್ದೀವಿ. ಈಗ ನೋಡಿ, ನೀವು ತವಾದಲ್ಲಿ ನೋಡ್ತಾ ಇದ್ದೀರಿ, ಇದರಲ್ಲಿ ಆಯಿಲ್ ಬಂದು ಬಿಟ್ಕೊ ಬರ್ತಾ ಇಲ್ಲ, ಹೆಚ್ಚಿನ ಆಯಿಲು ಇಲ್ಲ. ಇದಕ್ಕೇನು ಉದ್ದೇಶ, ಏನು ಕಾರಣ ಅಂದರೆ ಎಲ್ಲ ವಯಸ್ಸಿಗರು ಇದನ್ನು ತಿನ್ನಬೇಕು. ಹೆಚ್ಚಿನ ಖಾರನೂ ಹಾಕಬಾರ್ದು ಮತ್ತು ಆಯಿಲು ಹಾಕಬಾರ್ದು. ನಿಮ್ಗೆ ಎಷ್ಟು ತಿನ್ನಕ್ಕೆ ಬರುತ್ತೋ ಅಷ್ಟು ಮಾತ್ರ ತಿನ್ನಿರಿ. ನೋಡಿರಿ ಹೆಂಗಿದೆ ಡ್ರೈನೆಸ್ಸು, ಆಯಿಲ್ ಇರಲ್ಲ ಅದರಲ್ಲಿ. ಈಗ ತೊಂಡೆಕಾಯಿನ ಅದು ಕಟ್ ಮಾಡಿ ಕ್ಲೀನ್ ಮಾಡಿ ತೊಳೆದಿಟ್ಟಿರುವ ತೊಂಡೆಕಾಯಿನ ಅದಕ್ಕೆ ಮಿಕ್ಸ್ ಮಾಡಿ ಅದರ ಜೊತೆಯಲ್ಲಿ ಫ್ರೈ ಮಾಡ್ತಾ ಇರ್ತೀವಿ. ಇವಾಗ ಫ್ರೈ ಮಾಡಿದಾಗ ಈ ಮಸಾಲೆಗಳೆಲ್ಲ ಅದ್ರ ಜೊತೆ ಈ ಕಾಯಿಂದ ನೀರು ಬಂದು ಮತ್ತು ಅದು ಮಸಾಲ ಎಲ್ಲ ಅಂಟಿಕೊಳ್ಳುತ್ತೆ. ಅದಕ್ಕೆ ಮೆತ್ತಿಗವಾಗಿ ಲೋ ಫ್ಲೇಮಲ್ಲಿ ಇಟ್ಟು ಸಿಮ್ಮಲ್ಲಿ ಇಟ್ಟು ನೀವು ಮಾಡ್ಕೋಬೋದು. ನೋಡಿ ಹಿಂಗೆ ಮಿಕ್ಸ್ ಆಗಿ ಬರ್ತಾ ಇದೆ ಎಲ್ಲ ಪ್ರತಿಯೊಂದು ಮಸಾಲೆದಲ್ಲಿ. ಈಗ ಉಪ್ಪನ್ನು ಆ್ಯಡ್ ಮಾಡ್ತೀವಿ, ಎಷ್ಟು ಬೇಕಾಗಿತ್ತೋ ಅಷ್ಟು ಉಪ್ಪು. ಮತ್ತು ಯಾವುದೇ ನೀವು ಅಡುಗೆ ಮಾಡಿದ್ರೂ ಕೂಡ ಮನೆಯಲ್ಲಿ ಉಪ್ಪು ಮತ್ತು ಅದಕ್ಕೆ ನೀರು, ಈಗ ನೀರು ಸೇರಿಸ್ತೀವಿ. ನೀರು ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೋಬೋದು. ಯಾಕಂದರೆ ಜಾಸ್ತಿ ಹಾಕ್ಬಿಟ್ರೆ ನೀರು ಜಾಸ್ತಿ ಆಗ್ಬೋದು, ಉಪ್ಪು ಹಾಕ್ಬಿಟ್ರೆ ಅದು ಟೇಸ್ಟು ಹೊಂಟೋಗ್ಬಿಡ್ದು. ಅದಕ್ಕಿಂತ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋದು ಒಳ್ಳೆಯದು. ನೀವು ಫಸ್ಟ್ ಟ್ರೈ ಮಾಡಿದಾಗ ಸ್ವಲ್ಪ ಹಾಕ್ಕೊಂಡು ಹೋಗಿ. ಈಗ ಹೈ ಫ್ಲೇಮಲ್ಲಿಟ್ಟು ಈ ನೀರಲ್ಲೇ ಹಂಗೆ ಈ ತರಕಾರಿ ಬಾಯ್ಲ್ ಆಗ್ತಾ ಇರ್ತದೆ, ಕುದೀತಾ ಬರೋವರೆಗೂ ನಾವು ಇದನ್ನು ಹಾಗೆ ಇಡಬೇಕು. ಈಗ ಚೆನ್ನಾಗಿ ಕುದೀತಾ ಇದೆ. ಇದೇ ಥರ ಸ್ವಲ್ಪ ಮಟ್ಟಕ್ಕೆ ಅದು ಮಸಾಲೆ ಎಲ್ಲ ಹಿಡಿಯುವಾಗ ಆ ನೀರು ಸ್ವಲ್ಪ ಎಳ್ಕೊಂಬಂದಾಗ ಒಂದು 10 ನಿಮಿಷ 15 ನಿಮಿಷವರೆಗೂ ನೀವು ಯಾವ ನೋಡ್ತಾ ಇರಿ, ಯಾವ ಪದಕ್ಕೆ ಬಂದಿದೆ ಅಂತೇಳಿ. ಬಾಯ್ಲ್ ಆಗಿದ್ದರೆ ನೀವು ಬಾಯ್ಲ್ ಮಾಡಿಕೊಂಡು ಎಷ್ಟು ಬೇಕಂತ ಅಷ್ಟು ಚೆನ್ನಾಗಿ ಕುದಿಬೇಕು. ಒಟ್ಟಿನಲ್ಲಿ ಅದರಲ್ಲಿರುವ ಅದು ವಿಟಮಿನ್ಸು ಮಿನರಲ್ಸು ಎಲ್ಲ ಸೇರಬೇಕು. ಈಗ ಎಲ್ಲ ಬೇಯ್ತಾ ಬರ್ತಿತ್ತು, ಈಗ ಚೆನ್ನಾಗಿ ಬೆಂದಿದೆ. ಇದು ಅಡಿಗೆ ನಾವು ತಿನ್ನಲಿಕ್ಕೆ ರೆಡಿಯಾಗಿದೆ. ನೋಡಿ, ಆ ನೀರೆಲ್ಲ ಡ್ರೈ ಆಗಿ ಆ ತಳಕ್ಕೆ ಹಿಡಿಬಾರ್ದು ಅಂತೇಳಿ ಆವಾಗ ಅದನ್ನು ಫ್ರೈ ಮಾಡ್ತಾ ಬರ್ತಿದ್ವಿ. ಇನ್ನೂ ಸ್ವಲ್ಪಷ್ಟು ಇನ್ನೊಂದು ಎರಡು ನಿಮಿಷದಲ್ಲಿ ಅದು ಆಲ್ಮೋಸ್ಟ್ ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬರ್ತದೆ. ಈಗಲೇ ಅದು ನಾನು ತಿನ್ನಕ್ಕೆ ರೆಡಿ ಇದೆ. ನೋಡಿ, ಈ ಥರ ಬೇಯಿಸ್ಕೊಳ್ಳಿ. ಲಾಸ್ಟ್ ನೀರು ಹೋಗೋವರೆಗೂ ಚೆನ್ನಾಗಿದ್ದರೆ ಸರಿ ಇರ್ತದೆ. ನೋಡಿರಿ, ಈಗ ತಯಾರಾಯಿತು. ಈ ಕನ್ಸಿಸ್ಟೆನ್ಸಿಲಿದೆ ನಮ್ಮ ತೊಂಡೆಕಾಯಿ ಪಲ್ಯ ಅನ್ನೋದು, ಅಲ್ಲ ಡ್ರೈ ಅನ್ನೋದು. ಸೊ ಟೇಸ್ಟ್ ಮಾಡಿ ನೋಡೋಣ, ಬನ್ನಿ. ಭಾಳ ಚೆನ್ನಾಗಿ ಬಂದೈತೆ. ಒಳ್ಳೆ ಆರಾಮ ಇದೆ, ಒಳ್ಳೆ ರುಚಿ ಇದೆ. ಮತ್ತು ಈ ಕಾಯಿ ನಾವು ತಿನ್ನುವಾಗ ನಮಗೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಉಪಯೋಗ ಬರುತ್ತೆ. ಯಾಕಂದರೆ ಎಲ್ಲ ಏಜ್ ತಿನ್ನೋ ಥರನೇ ಮಸಾಲಾನು ಮತ್ತು ಆಯಿಲ್ನ ನಾವು ಇದರಲ್ಲಿ ಹಾಕಿದ್ದೀವಿ. ಈ ಕಾಯಿ ನಮ್ಮ ಕಿಡ್ನೀಸ್ನ ಶುದ್ಧವಾಗಿ ಮೇಂಟೈನ್ ಮಾಡಿಕೊಳ್ಳುತ್ತೆ, ಹಾರ್ಟ್ನ ಕ್ಲಿಯರಾಗಿ ಇಟ್ಕೊಳ್ಳುತ್ತೆ, ಬ್ಲಡ್ ಪ್ರೆಷರ್ BP ಇರುವವರಿಗೆ ಭಾಳ ಒಳ್ಳೆಯದು, ಡಯಾಬಿಟೀಸ್ನ ಮೇಂಟೈನ್ ಮಾಡುತ್ತೆ. ಸೊ ಇದನ್ನು ಇಷ್ಟೆಲ್ಲ ಒಳ್ಳೆ ಕ್ವಾಲಿಟಿ ಇರುವ ಕಾಯಿ ನಮ್ಮೆಲ್ಲರ ಕಣ್ಣು ಮುಂದೆನೇ ಇರ್ತದೆ, ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತವೆ. ದಯವಿಟ್ಟು ನೀವು ಇದನ್ನು ಇದೇ ಥರ ಅಡಿಗೆಯಲ್ಲಿ, ಇದೇ ರೆಸಿಪಿಯಲ್ಲಿ ಮನೆಯಲ್ಲಿ ತಿಂದು ಒಂದು ಸಲ ನೋಡಿ, ತಿಂದು ಟೇಸ್ಟ್ ಮಾಡಿ ನಮ್ಗೆ ಹೇಳ್ರಿ. ನಮ್ಮ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನಿಮಗೋಸ್ಕರ ಪ್ರೆಸೆಂಟ್ ಮಾಡ್ತೀವಿ. ಬಟ್ ಈಗ ಕೊನೆಗೆ
ಫೈನಲ್ ಕನ್ಕ್ಲೂಷನ್ಗೆ ಹೋಗೋಣ. ಇದರಲ್ಲಿ ಏನು ಬೇರೆ ಏನು ಪ್ರಾಪರ್ಟೀಸ್ಗಳಿದೆ, ಏನೇನು ಕ್ಯಾರೆಕ್ಟರ್ಗಳಿದೆ ಅಂತೇಳಿ ನೋಡೋಣ. ಮತ್ತು ಈ ಕಾಯಿ ನಾವು ತಿನ್ನುವಾಗ ತೂಕ ನಿರ್ದಕ್ಷಿಣೆ ಮಾಡೋರಿಗೆ, ಅದೇ ವೆಯ್ಟ್ ಮ್ಯಾನೇಜ್ಮೆಂಟ್ ಮೇಂಟೈನ್ ಮಾಡೋರಿಗೆ, ಕೆಲವು ಡಯಟ್ ಮೇಂಟೈನ್ ಮಾಡೋರಿಗೆ ಭಾಳ ಒಳ್ಳೆಯದು. ನಾನು ಹೇಳ್ದಂಗೆ ಕಿಡ್ನೀಸು, ಹಾರ್ಟು ಮತ್ತು ಬ್ಲಡ್ ಪ್ರೆಷರು, ಡಯಾಬಿಟೀಸ್ ಎಲ್ಲ ಕಂಟ್ರೋಲ್ ಆಗುತ್ತೆ. ಯಾಕೆ ಇದನ್ನು ವೀಡಿಯೋನ ಪೋಸ್ಟ್ ಮಾಡ್ತೀವಿ ಅಂದರೆ, ಈಗ 35ಇಂದ 45 ವಯಸ್ಸುವರೆಗೂ ಇರುವ ಎಲ್ಲರಿಗೂ ಒಂದು 60% ಆಫ್ ಇಂಡಿಯನ್ ಪಾಪ್ಯುಲೇಷನ್ ಬಂದು ಡಯಾಬಿಟಿಕ್ಕು ಮತ್ತು ಬಿ ಪಿಯಲ್ಲಿ ಕಷ್ಟ ಬೀಳ್ತಾರೆ. ಮತ್ತು ಆ ರೋಗ ಬಂದು ಮುಂಚೆ ಎಲ್ಲ 40-50 ವರ್ಷಕ್ಕೆ ಮೇಲೆ ಬರ್ತಾ ಇದ್ದಿದ್ದು, ಈಗ ಈ ಜನ್ರೇಷನಲ್ಲೆಲ್ಲ ಬೇಗನೆ ಬರ್ತಾ ಇದೆ. ಸೊ ಅದಕ್ಕೆ ಈ ತರಕಾರಿಗಳು ನಿಮಗೆ ಭಾಳ ಉಪಯೋಗವಾಗ್ಬೋದು. ಮತ್ತು ಬ್ಲಡ್ ಪ್ರೆಷರ್ಗೆ ಒಳ್ಳೆಯದು, ಹಾರ್ಟಿಗೆ ಒಳ್ಳೆಯದು, ಕಿಡ್ನಿಗೆ ಒಳ್ಳೆಯದು. ಮತ್ತು ಪಿತ್ತ ಜಾಸ್ತಿ ಇರುವುದು ಈ ಕಾಯಿನ ತಿನ್ನಬೇಡಿ. ಪಿತ್ತ ಜಾಸ್ತಿ ಬರುತ್ತೆ, ವಾಂತಿ ಮರೋ ಥರ ಮಾಡುತ್ತೆ ಅಂತ ಹೇಳಿದರೆ ಅವರು ದಯವಿಟ್ಟು ಕಾಯಿನ ತಿನ್ನಬೇಡಿ. ಮತ್ತು ತಲೆ ಸುತ್ತುತ್ತೆ ಆವಾಗ ಅನ್ನೋರು ಈ ಕಾಯಿನ ತಿನ್ನಬಾರ್ದು. ಸೊ ಇಲ್ಲಿ ಬೇರೆ ಎಲ್ಲ ಒಳ್ಳೆಯ ಗುಣಮಟ್ಟಗಳು ಏನೇನಿದೆಯೋ ಅದನ್ನು ತಗೊಂಡು ಯಾರ್ಯಾರಿಗೆಲ್ಲ ನಿಮಗೆ ಬೇಕಾಗುತ್ತೋ, ನನ್ನ ಪ್ರಕಾರ ಈ ಕಾಯಿ ಎಲ್ಲರಿಗೂ ಹೋಗಿ ತಲುಪಬೇಕು, ಚಿಕ್ಕ ವಯಸ್ಸಿಂದ ದೊಡ್ಡವ್ರವರೆಗೂ. ಅದೇ ಥರ ಮಸಾಲ ಸ್ಪೈಸಸ್ ಜಾಸ್ತಿ ಆಗಲ್ಲ, ಖಾರ ಜಾಸ್ತಿ ಹಾಕಲ್ಲ, ಉಪ್ಪು ಮತ್ತು ಎಲ್ಲ ಎಷ್ಟು ಬೇಕೋ ಅಷ್ಟೇ ನಾವು ಮೆಷರ್ ಮಾಡಿ ಹಾಕ್ತೀವಿ. ಸೊ ಅದೇ ಥರ ನೀವು ನಿಮ್ಮ ಮನೆಯಲ್ಲಿ ಅಡುಗೆ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ. ಮತ್ತೊಮ್ಮೆ ಒಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗೋಣ. ನಮಸ್ಕಾರ.